ಇಲ್ಲಿ ಎದಕ್ಕೆ ಕರ್ಕೊಂಬಂದ್ರಿ ನನ್ನ? ನಾವು ಮದುವೆ ಆಗಿದ್ವ್ಯಾ ತನ್ನಾಗ ಹೋಗ್ಬಿಡ್ತಿದ್ವಿ. ಕೂಡಿದ ಮಂದ್ಯಾಗ ಸುಮ್ಮನೆ ನಮಗೆ ಅವಮಾನ ಮಾಡ್ತಾರ್ರಿ ನಮ್ಮಪ್ಪ ನಮ್ಮವ್ವ ಇಲ್ಲೆಲ್ಲ ಕೂಡಿದ ಮಂದಿ. ಯಾರೇನು ಅಂದ್ರೂ ನಮ್ಗೆ ಪರವಾಗಿಲ್ಲ. ಅದು ನಿಮ್ಮ ತಂದೆ ತಾಯಿ ಆಶೀರ್ವಾದ ಪಡ್ಕೊಳೋನು. ಮತ್ತು ಅವರು ಏನಾದರೂ ಎತ್ತು ಏನೋ ತಿಳ್ಕೊಳೋದು ಬೇಡ. ಎಲ್ಲರಿಗೂ ಅದು ಗೊತ್ತಾಗಲಿ ಬಿಡು. ಏನಾತ ಎದ್ರ ಸಾಕ ನಾ ಸಿದ್ಧದೀನಿ, ನೀ ತಲೆ ಕೆಡಿಸ್ಕೊಬೇಡ. ದೋಸ್ತ, ಹ್ಯಾಪಿ ಮ್ಯಾರಿಡ್ ಲೈಫ್ ಅಪ್ಪ. ಥ್ಯಾಂಕ್ಸ್ ಲಿಯಪ್ಪ. ನಿಂದು ಹೆಂಗೆ ಕತಿ? ಅದನ್ನ ಮಾತಾಡ್ಕೊಳಕತ್ತಾರು. ಏನಾಗುತ್ತೋ ಏನೋ ಗೊತ್ತಿಲ್ಲ. ಆದ್ರೆ ಇವ್ರಪ್ಪ ಅದನ್ನಲ್ಲ ಮತ್ತೆ ಯಾವಕಿನ ಒಂದು ಹುಡುಗಿ ಲಗ್ನ ಮಾಡ್ತೀನಿ ಅಂತ ನಿಂತಾನ. ಇದೇನು ಮತ್ತೆ ಇದು ಉಲ್ಟಾ ಪಟ ಹಾಕತೈತಿ. ಇದಕ್ಕೆ ಏನು ಮಾಡ್ಲಿ ಅಂತ ಯೋಚನೆ ಮಾಡಕತ್ತೀನಿ. ಮಾಮ ಅಪ್ಪ ಅವ್ವ ಭಾಳ ಸಿಟ್ಟಾಗ್ಯಾರನ? ಗಾಯತ್ರಿ, ನೀನು ಹೇಳಾರ್ದ ನಿಮ್ಮಪ್ಪ ನಿಮ್ಮವ್ ಗೊತ್ತಿಲ್ಲಾರ್ದ ಲಗ್ನ ಆಗಿ ಅಂದ್ರ ನಿಮ್ಮಪ್ಪ ನಿಮ್ಮವ್ ಏನು ಡಾನ್ಸ್ ಮಾಡ್ತಾರಂತ ಮಾಡಿಯನ? ನಿಮ್ಮವ್ ಅಂಕರು ಹಾರ್ಯಾಡ್ಕೊಂಡು ಅಳಾಕತ್ತಾಳ. ನಿಮ್ಮಪ್ಪ ಅಂಕರು ಬೆಂಕಿನ ಉಗುಳಾಕತ್ತಾನ ನೋಡು. ಬೈದ್ರೆ ಬೈಲ್ ಬಿಡೋದು ದೋಸ್ತ. ಬೈದ್ರೆ ಎರಡು ಮಾತು ಬೈತಾರೆ, ಯಾಕೆ ತಲೆ ಕೆಡಿಸ್ಕೊತಿ? ಮಧ್ಯಕ್ಕೆ ನಿಂದು ನೋಡ್ಕೊಳು. ಇದ ಚಾನ್ಸ್, ಗೋಲ್ಡನ್ ಟೈಮ್. ಇದ್ರಾಗ ಏನಾರು ಪಾಸ್ ಆಗಿ ಅಂದ್ರೆ ಮುಗಿದು ಹೋತು. ಮತ್ತೆ ನೀ ಇನ್ನೂ ನೋಡು ನಂದೆ ಮತ್ತೆ ಯಾವಕಿನ ತಂದು ಗಂಟು ಹಾಕ್ತೀನಿ ನೋಡು. ಹಾಕರ್ ನೋಡು ನಿಮ್ಮ ಮಾವರ್. ನನಗಂಕರು ಒಳ್ಳೆ ಹುಡುಗಿ ಕೊಟ್ಟೆಪ್ಪ. ಭಾಳ ಥ್ಯಾಂಕ್ಸ್ ಲಿಯಪ್ಪ. ಗಾಯತ್ರಿ, ನಿನ್ನಿಂದ ನನಗೆ ಭಾಳ ಉಪಕಾರ ಆತ. ಅಲ್ಲ, ನೀನು ಎಲ್ಲ ನಿನ್ನ ಮೈ ಮೇಲೆ ಹೇಳ್ಕೊಂಡು ನನಗೆ ಉಪಕಾರ ಮಾಡಕತ್ತೀಯಲ್ಲ. ನನ್ನ ದೋಸ್ತ ಭಾಳ ಪುಣ್ಯ ಮಾಡ್ಯಾನ ನಿನ್ನಂತ ಹೆಂಡತಿ ಪಡಿಯಾಕ. ಕರೆ ಒಂದಿರ್ಲಿಯಪ್ಪ. ಬಂಗಾರದಂತ ಹೆಂಡತಿ ಸಿಕ್ಕಳು ನನಗೆ. ಮಾಮ ನೀ ನಮ್ಮನ್ನ ಇಷ್ಟು ಚಂದ ಮಾತಾಡ್ಸಕತ್ತಿದ್ದು ನೋಡಿದಂದ್ರೆ ಮತ್ತೆ ಸಂಶಯ ತಿಳ್ಕೊಂತಾರ. ಇವರು ನಿನಗೆ ಪರಿಚಯ ಅದಾರ ಅಂತೇಳಿ ಸುಮ್ಮನೆ ಯಾರಿಗೂ ಗೊತ್ತಾಗಬಾರ್ದು. ಇಲ್ಲ ಸುಮ್ಮನೆ ಜಗಳ ಹಾಕವ್. ಗಾಯತ್ರಿ, ನಿನಗೇನು ಬಂದಿತ್ತು? ಹಿಂಗ್ಯಾಕೆ ಮಾಡಿದಿ ನೀನು? ಮಾವ ಅಕ್ಕ ಬರೀಲಿ. ನಿನಗೇನು ಬಂದಿತ್ತು? ಲಗ್ನ ಮನೆಯಾಗಿದ್ದ ಓಡ್ ಹೋಗಿ ಯಾವನ ಗಂಟು ಹಾಕೊಂಡ್ ಗಾಯತ್ರಿ, ಏನ್ಲೇ ನಿನ್ನ ಅವತಾರ? ಅವ್ವ, ನಾ ಇವ್ರನ್ನ ಮದ್ವೆ ಆಗೀನಿ. ಅತಿ ಅಕ್ಕಿನೇ ಹೊಡೆಕತಿ ಬಿಡ್ಬೇ. ಬಿಡು ಲಕ್ಷ್ಮಣ. ಹೆತ್ ಹೊಟ್ಟಿಗೆ ಬೆಂಕಿ ಹಾಕಿಟ್ಬಿಟ್ಲಿಕ್ಕಿ. ಇವತ್ತನ ಈಕಿನ ಹುಟ್ಲಿಲ್ಲ ಅನಿಸ್ಬಿಡ್ತೀನಿ. ಹಡ್ದಾರ್ಗೆ ಕುತ್ತಿಗೆ ಹೆಚ್ಚಗಾಕನು ಬರ್ತತಿ. ಏನಂತ ಮಾತಾಡ್ತೀವಿ? ಯೋ 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 ಯಾಕೆ ಹಿಂಗತಿ ಮಾಡಿದಿಲಿ? ಯಾಕೆ ಹಿಂಗತಿ ಮಾಡಿದಿ? ಎಲ್ಲಾರ ಮುಂದನು ನಾನು ನಿಮ್ಮಪ್ಪ ತಲೆ ತೆಗೆಸೋಂಗ ಮಾಡಿಟ್ಟು ಬಿಟ್ಟಿಲ್ಲಲೇ ಮಾನಿಗೇಡಿ. ಯಾಕೆ ಹಿಂಗತಿ ಮಾಡಿದಿಲೆ? ಯಾಕೆ ಕುಲದ್ದೈತೋ, ಯಾಕೆ ಓತರದ್ದೈತೋ? ಹೋಗಿ ಹೋಗಿ ಅವ್ನು ಕಟ್ಕೊಂಡ್ ಕೂನಿಲ್ಲ ಗೊತ್ತಿಲ್ಲ. ನಿನ್ನ ಜೀವನ ನಿನ್ನ ಕೈಯಾರೆ ಹಾ ಮಾಡ್ಕೊಂಡಿಲ್ಲಲೇ ಮಾನಿಗೇಡಿ. ಎಲ್ಲಾರ ಮುಂದನು ನಾನು ನಿಮ್ಮಪ್ಪ ತಲೆ ತೆಗೆಸೋಂಗ ಮಾಡಿಟ್ಟು ಬಿಟ್ಟಿಲ್ಲಲೇ ಮಾನಿಗೇಡಿ. ಯಾಕೆ ಹಿಂಗತಿ ಮಾಡಿದಿಲೆ? ಯಾಕೆ ಕುಲದ್ದೈತೋ, ಯಾಕೆ ಓತರದ್ದೈತೋ? ಹೋಗಿ ಹೋಗಿ ಅವ್ನು ಕಟ್ಕೊಂಡ್ ಕೂನಿಲ್ಲ ಗೊತ್ತಿಲ್ಲ. ನಿನ್ನ ಜೀವನ ನಿನ್ನ ಕೈಯಾರೆ ಹಾ ಮಾಡ್ಕೊಂಡಿಲ್ಲಲೇ ಮಾನಿಗೇಡಿ. ಯಾವ ಮಕ ಇಟ್ಕೊಂಡು ಇಲ್ಲಿ ಬಂದಿ ನೀನು? ಇನ್ನೊಂದಿಟ್ಟು ಮರ್ಯಾದೆ ಇತ್ತ ಅದ್ರ ತೆಗೆದು ಹೋಗ್ಬಿಡುನು ಅಂತೇಳಿ ಬಂದಿ ಹೋದಿಲ್ಲ? ಅಪ್ಪ, ನಿನ್ನ ಬಾಯಾಗಿಂದ ಅಪ್ಪ ಅಂತ ನನ್ನ ಕರಿಬೇಡ. ನಿನ್ನ ಹೊಲಸು ಬಾಯಾಗಿಂದ ಯಾವಾಗ ನನ್ನ ಮರ್ಯಾದೆ ಕಳೋದು ಹೋಗಿ ಇನ್ನೊಬ್ಬ ಲಗ್ನ ಮಾಡ್ಕೊಂಡು ಅವತ್ತ ತಂದಿ ಮಗಳದು ಸಂಬಂಧ ಹೋತ್. ನಿಮ್ಮಪ್ಪ ಅವತ್ತ ಸತ್ತಾನ. ನನ್ನ ಪಾಲಿಗೆ ನೀ ಸತ್ತಿ, ನಿನ್ನ ಪಾಲಿಗೆ ನಾ ಸತ್ತೀನಿ. ಮಾವ ಏನ್ ಮಾತಾಡಕತ್ತಿ ನೀನು? ಇನ್ನೇನೋ ಲಕ್ಷ್ಮಣ, ಮದುವೆ ಮನೆಯಾಗಿದ್ದ ಓಡ್ ಹೋಗಿ ಲಗ್ನ ಆಗೋದಂದ್ರ ಏನಂತ ಹೇಳಿಕಿ? ಯಾಕ ಮೊದ್ಲೇಕ ಹೇಳ್ಬೇಕಿತ್ತು ನಾ ಈ ಲಗ್ನ ಒಳ್ಳೆ ಅಂತ ಹೇಳಿ. ಅಲ್ಲ ಯವ್ವ, ನೀವು ಅಲ್ಲಿ ಅಂದಿದ್ದಿ ಅಂದ್ರೆ ನಾವರ ಯಾಕೆ ನಿನ್ನ ಲಗ್ನ ಮಾಡ್ತಿದ್ವಿ? ಈಗ ನೋಡು, ನನ್ನ ಮಗಂದು ಲಗ್ನಾನ ಮುರಿದು ಬಿತ್ತು. ಇನ್ನು ನನ್ನ ಮಗನ ಬಾಳೆ ಹಂಗ. ನನ್ನ ಕಣ್ ಮುಂದೆ ಇರಬೇಡ, ಹೋಗು. ಅಲ್ಲ ಯವ್ವ, ನಾನು ಇಂಥವ್ನ ಪ್ರೀತಿ ಮಾಡ್ತೀನಿ ಅಂತ ಒಂದು ಮಾತು ಹೇಳಿದ್ದೆ ಅಂದ್ರೆ ನಾವ ಮುಂದೆ ನಿಂತ್ಕೊಂಡು ಲಗ್ನ ಮಾಡ್ತಿದ್ವಲ್ಲ ಯವ್ವ. ಲಗ್ನ ಮನೆಯಾಗ ಅದು ಲಗ್ನ ದಿನ ಹಿಂಗತಿ ಮಾಡೋದು ಎಟ್ರ ಮಟ್ಟಿ ಸರಿಯಾಗೈತ್ರಿ? ಪಾಪ ನನ್ನ ಸಂಬಂಧ ಎಲ್ಲರ ಕೈಲಿನೂ ಅನಿಸ್ಕೊಳೋದಾತ ಗಾಯತ್ರಿ. ನನ್ನ ಸ್ವಾರ್ಥಕ್ಕೋಸ್ಕರ ಪಾಪ ಆಕಿನ ಎಲ್ಲರ ಕೈಲಿ ಬೇಯಿಸುವಂಗೆ ಮಾಡಿಬಿಟ್ಟೆ ನಾನು. ಅಲ್ಲ ಗಾಯತ್ರಿ, ಹಿಂಗೆ ಅಂತ ಒಂದು ಮಾತು ಹೇಳಿದ್ದೆ ಅಂದ್ರೆ ಇಷ್ಟೆಲ್ಲ ಯಾಕೆ ಮಾಡ್ತಿದ್ರಿ ಯವ್ವ? ಹೇಳ್ಬೇಕಿಲ್ಲ. ನಾ ಹಿಂಗೆ ಒಂದು ಹುಡುಗನ ಪ್ರೀತಿ ಮಾಡ್ತೀನಿ ಅಂತ ಹೇಳಿದ್ದೆ ಅಂದ್ರೆ ಒಟ್ಟರು ಕೂಡಿ ನಿಮ್ಮಪ್ಪ ನಿಮ್ಮವನ್ನ ಒಪ್ಪಿಸ್ತಿದ್ವಿ. ಇಷ್ಟೆಲ್ಲ ಎದಕ್ಕೆ ಮಾಡೋದು ಬೇಕಾಗಿತ್ವಿ? ಈ ಮಾನ್ಗಿಡಿಗೆ ನೆಳ ಕುಂತು ತಿನ್ನು ಯೋಗಿ ಇಲ್ಲಿ ನಡಿ. ಬಂಗಾರದಂತ ಹುಡುಗನ ಬಿಟ್ಟು ಇವ ಯಾ ಅಬೆ ಪ್ಯಾರಿ ಅದಾನೆ ಅವ್ನು ಕಟ್ಕೊಂಡು ಓಡ್ ಬಂದ ಆಯ್ಕಿ. ನಮ್ಮ ಯಜಮಾನ್ರಿಗೆ ಏನು ಅನ್ಬೇಡ, ನನಗನ್ನು ನಮ್ಮ ಯಜಮಾನ್ರಿಗೆ ಏನು ಅನ್ಬೇಡ. ಅವ್ರು ಅಬೆ ಪಾರಿ ಅಲ್ಲ. ಅವ್ರಿಗೆ ಒಂದು ಒಳ್ಳೆ ಜಾಬ್ ಐತಿ. ಅವರು ಎಲ್ಲಿ ಸೆಟಲ್ ಅದಾರ. ಯಾಕೆ ಉಳಿದೈತೆ, ಯಾಕೆ ಗೊತ್ತಿರದೈತೆ. ನಮ್ಮ ಮಂದಿಯವ್ರ ಅವರು ನಿಮ್ಗೆ ಹೇಳಿದ್ರೆ ನನಗೆ ಲಗ್ನ ಮಾಡಂಗಿಲ್ಲ ಅನ್ನೋದು ಗೊತ್ತಿತ್ತು. ನೀ ಬರೀ 3 ಹೊತ್ತು ಲಕ್ಷ್ಮಣ ಮಾವನ್ ಲಗ್ನ ಆಗ ಅಂತೇಳಿ ಅನ್ನಕತ್ತಿದ್ದೆ. ನನ್ನ ಮನಸ್ಸಿನಾಗ ಏನೈತೆ ಅಂತ ಒಬ್ಬರು ಕೇಳಿದ್ರೆ ನೀವು? ಒಂದ್ಸರಿ ಕಾಲೇಜಿಗೆ ಇವರು ಬಂದಿದ್ರು ಒಂದು ಫಂಕ್ಷನಿಗೆ. ಆವಾಗ ನನಗೆ ಇವ್ರಿಗೆ ಪರಿಚಯ ಆಗಿತ್ತು. ಪರಿಚಯ ಪ್ರೀತಿಯಾಗಿ ತಿರುಗ್ತು. ನಿಮಗೆ ಹೇಳಿದ್ರೆ ತಿಳ್ಕೊಳೋಷ್ಟು ಕೆಪಾಸಿಟಿ ನಿಮ್ಗೆ ಇದ್ದಿದ್ದಿಲ್ಲ. ನಾ ಏನು ಮಾಡೋಕ್ಕಾಗತ್ತೆ? ಅವರು ಒಳ್ಳೆ ಮನೆತನದವ್ರ. ಅವ್ರ ತಂದೆ ತಾಯಿ ಇಲ್ಲ, ಆದ್ರೆ ಅಕ್ಕ ಅದರ, ಅಣ್ಣ ಅದರ. ಅವರು ಚಲೋನ ಅದಾರ. ದಯವಿಟ್ಟು ನನ್ನ ಗಂಡಗೆ ಅವಮಾನ ಮಾಡಬೇಡ ನೀನು. ನಾ ಹೇಳ್ತೀನಿ ನೋಡು, ನನಗೆ ಎಷ್ಟಾರ ಅವಮಾನ ಮಾಡು, ನಾ ತಡ್ಕೋತೀನಿ. ಆದ್ರೆ ನನ್ನ ಗಂಡಗೆ ಅವಮಾನ ಮಾಡಬೇಡ. ಗಾಯತ್ರಿ ಸುಮ್ಮರು,
ನೋಡ್ರಿ ನಮ್ದು ತಪ್ಪಾಗೈತಿ. ನಾನು ನಿಮ್ಮ ಮಗಳನ್ನ ಭಾಳ ಇಷ್ಟಪಡ್ತಿದ್ದೆ. ನಿಮ್ಗೆ ಹೇಳಾರ್ದ ನಾವು ಮದುವೆಗಿಲ್ಲ. ನಮ್ದು ತಪ್ಪಾಗೈತ್ರಿ. ಕ್ಷಮಿಸ್ರಿ. ನಮ್ಗೆ ಆಶೀರ್ವಾದ ಮಾಡ್ರಿ. ಆಶೀರ್ವಾದ ಅಂತ ಆಶೀರ್ವಾದ ತಂದೆ ತಾಯಿನ ಬೇಡಾಗ್ಯಾರ ನಮ್ಗೆ ಹೇಳಾರ್ದ ಲಗ್ನ ಆಗಿ ಇನ್ನು ನಮ್ದು ಆಶೀರ್ವಾದ ಎದಕ್ಕೆ ಬೇಕಾ? ನಾವು ನಿಮ್ಮ ಪಾಲಿ ಸತ್ತೀವಿ. ನಿನ್ ತೊಲಗ್ರಿ. ಹ್ಞೂ ಆದ್ರೆ ನಮ್ಮ ಲಕ್ಷ್ಮಣನ ಮಗದಾಗ ಈ ಲಗ್ನ ನಿಂತತಿ ಅಂಥೇಳಿ ಒಂದು ಸ್ವಲ್ಪನೂ ಇದನ್ನೇ ಇಲ್ಲಲ್ಲ. ಇವ ನಕ್ಕೊಂತಾನ ಅಡ್ಡಾಡಕತ್ತಾನ. ಇವಂದು ಏನಾರು ಕೈ ಹೊಡೈತನ ಅಂತ ಅನಿಸ್ತದೆ ನನಗೆ. ಅವ್ನ ಗೊತ್ತ ಅವನ ಮಗದಾಗ ಒಂದೀಟ್ ಇದು ಇಲ್ಲ. ಆರಾಮಾಗಿ ನಕ್ಕೊಂತ ಅಡ್ಡಾಡಕತ್ತಾನ. ಏನು ಮಾಡ್ತಾನ ನೀವ ಲಕ್ಷ್ಮಿ? ತವ್ರ ಮನೆಯಾಗಿನ ಹೆಣ್ಣು ತೊಗೋಬೇಕಂತೇಳಿ ನಾನು ಇದನ್ನು ಮಾಡಿದೆ. ತವ್ರ ಮನೆ ಕಳ್ಕೊಬಾರ್ದಂತೆ ನೀಗನ ಚಂದ ಮಂಗಳಾರತಿ ಮಾಡಿದ್ದೆ ತಗೋರವ. ಹ್ಞೂ ನನ್ನ ಮಗಗೆ ನಾನು ಹಂಗೆ ಹಿಂಗೆ ಹೇಳಿ ಒಪ್ಪಿಸಿ ಲಗ್ನ ಮಾಡಕತ್ತಿದ್ದೆ. ವೇಷ್ ಮಾಡಿಟ್ಟಿದ್ದಿ ನೀನು. ಈಗ ಇದ್ರಾಗ ಆಗೋದು ಆಗಿ ಹೋಗೈತಿ. ಈಗ ಮತ್ತೆ ಹೊಳೆ ಬೈಕೊಂತ ಕುಂತ್ರ ಆಗಿದ್ದು ಹೊಳೆ ಬರಂಗಿಲ್ಲ ಮಾವ. ಅವ್ರಿಬ್ರಿಗೆ ಆಶೀರ್ವಾದ ಮಾಡ್ರಿ, ಅವ್ರಿಗೆ ಹಾರೈಸ್ರಿ. ಲಕ್ಷ್ಮಣ ಏನ್ ಹೇಳಕತ್ತೀನಿ ನೀನು? ಮಾವ ಅದು ಇಷ್ಟ ಇಲ್ಲಾರ್ದ ಮದ್ವೆ ಆದ್ರೆ ಮುಂದೆ ನಾವಿಬ್ರು ಕಷ್ಟ ಅನುಭವಿಸ್ಬೇಕಿತ್ತು. ಈಗ ಎಲ್ಲ ಬರಬರಿ ಆತು. ಮಾವ ಕ್ಷಮಿಸ್ಬಿಡ ಅವ್ರನ್ನ. ನಾ ಯಾರ ಮಾತನ್ನು ಕೇಳಂಗಿಲ್ಲ. ಯಾವಾಗ ಈಕಿ ನನ್ನ ಮಾತು ಮೀರಿ ನನ್ನ ಮರ್ಯಾದೆ ಕೇಳೋದು ಇನ್ನೊಬ್ಬನ ಲಗ್ನ ಆಗ್ಯಾಳ ಅಂದ್ರೆ ಮುಗೀತು. ಇಲ್ಲಿಗೆ ಆಕಿದು ನಮ್ದು ಋಣ ಮುಗೀತು. ಲಕ್ಷ್ಮಣ ನೀ ಏನ್ ಹೇಳಿದ್ರು ಕೇಳಂಗಿಲ್ಲ. ಯಾಕ ಮುಂದಿನ ಕಾರ್ಯಕ್ರಮ ಮಾಡೋದು ನೋಡ್ರಿ. ಅಪ್ಪ ಅಪ್ಪ ನಿನ್ನ ಆ ಹೊಲಸು ಬಾಯಿಗಿಂದ ಅಪ್ಪ ಅಂತ ಬರಬಾರ್ದು. ಇನ್ನು ನಿನ್ನ ಪಾಲಿಗೆ ನಾ ಇಲ್ಲ, ನನ್ನ ಪಾಲಿಗೆ ನೀ ಇಲ್ಲ. ತೊಲಗಿಲ್ಲಿಂದ. ಗಾಯತ್ರಿ, ನನ್ನಿಂದ ನೀ ಇಷ್ಟೆಲ್ಲ ಅನಿಸ್ಕೋಬೇಕಾತ. ಸಾರಿ ಗಾಯತ್ರಿ, ನನ್ನಿಂದನ ಅಲ್ಲ ಇಷ್ಟೆಲ್ಲ ಆಗಿದ್ದು. ಗಾಯತ್ರಿ ಅವ್ರಿಗೆ ಎಲ್ಲ ಸಿಟ್ನಾಗದ್ರ. ಈಗ ನಾವು ಏನು ಹೇಳಿದ್ರು ತಿಳ್ಕೊಳುವಂಥ ಪರಿಸ್ಥಿತಿ ಆಗಿಲ್ಲ. ನಡಿ ಹೋಗು ನಾವು. ಗಾಯತ್ರಿ, ನನ್ನಿಂದನ ಇಷ್ಟೆಲ್ಲ ಆಯ್ತು. ದೋಸ್ತ ನನಗೆಲ್ಲ ಗಾಯತ್ರಿ ಹೇಳ. ನೋಡು ದೋಸ್ತ, ನೀ ಅದನ್ನೇನು ತಿಳ್ಕೊಳಕ್ಕೆ ಹೋಗ್ಬೇಡ. ನನಗೆ ಒಳ್ಳೆ ಹುಡುಗಿನ ಹುಡುಗಿ ಕೊಟ್ಟಿ. ಅದಕ್ಕೆ ನಾನು ಭಾಳ ಆಭಾರಿಯಾಗಿದ್ದೀನಿ. ನನ್ನ ಮುಂದೆಲ್ಲ ಹೇಳ್ಕೊಂಡಳ ಗಾಯತ್ರಿ. ಮಾಮ ನೀ ನನ್ನ ಯಾವಾಗ ಇಷ್ಟಪಡಂಗಿಲ್ಲ ಅಂತೇಳಿ ಅಂದಿಲ್ಲ. ನಾನು ನಿನ್ನ ಮನಸ್ಸಿನಾಗಿಲ್ಲ ಅಂತ ಗೊತ್ತಾತಲ್ಲ. ಆವಾಗಿಂದ ನಾನು ಆ ತಲೆಗಿನ ತೆಗೆದ ಹಾಕ್ಬಿಟ್ಟೆ. ಯಾಕೆ ಹೇಳು? ಈಗ ನಾನು ಒಬ್ಬಕ್ಕೆ ಇಷ್ಟಪಟ್ರೆ ಜೀವನ ಸಾಗಂಗಿಲ್ಲ. ಹಂಗೆ ನೀನು ನಾನು ಇಷ್ಟಪಡಬೇಕು ಅಂದ್ರೆ ಜೀವನ ಸರಳ ಆಗಿರ್ತೈತಿ. ತಂದೆ ತಾಯಿ ಒತ್ತಾಯ ಮಾಡಿ ಮದುವೆ ಮಾಡ್ತಾರ. ಮುಂದೆ ನಾವ ಅಲ್ಲ ಕಷ್ಟ ಅನ್ಭವಿಸೋದು. ಅವ್ರ ಒತ್ತಾಯಕ್ಕೆ ಮದುವೆ ಆಗಿ ಆ ಕಷ್ಟ ಅನ್ಭವಿಸೋದು ಯಾಕೆ ಬೇಕು? ವಯಸ್ಸಿನಾಗ ಸಣ್ಣಕ್ಕೆ ಆದರೂ ಪರವಾಗಿಲ್ಲ, ಆದ್ರೆ ನಿನಗೆ ತಿಳುವಳಿಕೆ ಭಾಳ ಐತಿ. ನೀನು ಈ ಥರ ಯೋಚನೆ ಮಾಡ್ತಿಲ್ಲ, ನನಗೆ ಭಾಳ ಇಷ್ಟ ಆಯ್ತು. ನಿನ್ನ ಜೀವನ ಯಾವಾಗಲೂ ಸುಖಕರವಾಗಿರಲಿ. ಮಾಮ ನನಗೆ ಮಾತ್ರ ಒಳ್ಳೆ ಹುಡುಗನ ಹುಡುಕೊಟ್ಟೆ. ಥ್ಯಾಂಕ್ಸ್. ಹೌದಾ ದೋಸ್ತ, ನನಗೂ ಒಳ್ಳೆ ಹುಡುಗಿ ಹುಡುಕೊಟ್ಟೆಪ್ಪ ದೋಸ್ತ. ಮತ್ತು ಸುಮ್ಮನೆ ಆಗ್ಬೇಡ. ಹೆಂಗಾರ ಮಾಡಿ ನಿನ್ನ ಪ್ರೀತಿ ಉಳಿಸ್ಕೊ. ಈ ಮದುವೆ ಅಂಕರು ನಿಂತು ನಮ್ಮ ಮನ್ಯಾಗ ಸುಮ್ಮನೆ ಬಿಡಂಗಿಲ್ಲ. ಏನು ಮಾಡಲಿ ಅಂತೀನಿ ದೋಸ್ತ. ಇಟ್ಟು ಮಾಡಿಬಿಡು. ತಪ್ಪಾಗಂಗಿಲ್ಲ ಹಂಗತಿ ಮಾಡಿದ್ರೆ. ದೋಸ್ತ ಯಾರಿಗೇನೋ ಅನ್ನಂಗಿಲ್ಲ. ಮದುವೆಗಿನ ಮುಗ್ದ ಹೋತು. ಯಾಕೆ ತಿಳಿ ಕರ್ಸ್ಕೊಂತೀನಿ? ನಾ ಹೇಳೋದಷ್ಟು ಮಾಡು. ಮಾಮ ಇವ್ರು ಹೇಳ್ದಂಗೆ ಕೇಳು. ಇವ್ರ ಕಡೆ ಸೂಪರ್ ಐಡಿಯಾ ಇರ್ತಾವ. ಎಲ್ಲಾರು ಹೋದ್ಮ್ಯಾಗ ಇವ್ಯಾಕೆ ಅವ್ರು ಕೂಡ ಮಾತಾಡ್ಕೊಂತ ನಿಂತಾನ? ಲಕ್ಷ್ಮಿ ಹೇಳ್ಸ ಕೂಡ ಡಾರ್ಲಿಂಗ್. ಅಲ್ಲಲ್ಲ ಹುಡುಗ, ನಿನ್ನ ಲಗ್ನ ನಿಂತು ಹೋದಿದ್ದಕ್ಕೆ ನಿನಗೇನು ಅನಿಸ್ಲೇ ಇಲ್ಲನ? ಏನು ಅನ್ನಿಸ್ಬೇಕು? ನನಗೆ ಯಾಕ ನಿನ್ನ ಮ್ಯಾಗ ಸಂಶಯ ಬರಾಕತ್ತತಿ. ಇದ್ರಾಗ ನಿಂದೇನು ಕಿಡ್ಡಿ ಇಲ್ಲ ಹೌದಿಲ್ಲ? ಮತ್ತೇನಾರು ಹೊಸಾದ ಪ್ಲ್ಯಾನ್ ಮಾಡ್ಕೊಂಡು ಕುಂತೇನ? ಆ ಥರ ಏನೂ ಇಲ್ಲ ಸಕು ಡಾರ್ಲಿಂಗ್. ಕರೆ ಹೇಳಲ್ಲ, ನನ್ನ ತಲೆ ಮ್ಯಾಗ ಕೈ ಇಟ್ಟು ಹೇಳು. ನನಗೆ ಸುಳ್ಳು ಹೇಳೋಕ್ಕಾಗಂಗಿಲ್ಲ ನಿನ್ನ ಮುಂದೆ. ಹೌದು ಸಕು ಡಾರ್ಲಿಂಗ್, ನೀವ ನನ್ನ ಗೆಳೆಯ. ಹೌದತ್ತಿ, ನನಗೆ ಗಾಯತ್ರಿ ಕಂಡ್ರೆ ಇಷ್ಟ ಇದ್ದಿದ್ದಿಲ್ಲ. ನನ್ನ ಮನಸ್ಸಿನಾಗ ಏನೈತಂತ ನಿನಗೂ ಗೊತ್ತೈತಲ್ಲ. ಅದಕ್ಕೆ ನಾನು ನನ್ನ ಫ್ರೆಂಡಿಗೆ ಕೂಡ ಲಗ್ನ ಮಾಡಿಸಿದೆ. ಚಂದ ಐತಪ್ಪ. ಅಲ್ಲ ಹುಡುಗ, ಮೊದ್ಲೇಕ ಲಗ್ನ ಒಲ್ಲೆ ಅಂತ ಹೇಳ್ಬಿಡ್ಬೇಕಿಲ್ಲ. ನಿಮ್ಮ ಅವನ ಮಾತಿಗೆ ಹ್ಞೂ ಅಂತ ಒಪ್ಕೊಂಡು ಇಟ್ಟೆಲ್ಲ ಗೊತ್ತಾಗುತ್ತರಿ ಮಾಡೋದು ಬೇಕಾಗಿತ್ತ ನಿನಗೆ? ನಾನು ಎಷ್ಟು ಮನಸ್ಸು ಗಟ್ಟಿ ಮಾಡ್ಕೊಂಡೆ, ಆದ್ರೆ ನನ್ನ ಪ್ರೀತಿ ತ್ಯಾಗ ಮಾಡೋಕೆ ಇಷ್ಟ ಆಗಲಿಲ್ಲ. ನಾ ಈಗ ನೋಡಿ ಇನ್ನೊಂದು ಪ್ರೀತಿ ಮಾಡ್ತೀನಿ. ಅಲ್ಲ ಈಗ ಮುಂದೆ ಏನು ಮಾಡ್ಬೇಕಂತ ಮಾಡಿ? ಅಲ್ಲ ನೀನ ಹೆಂಗಾರ ಮಾಡಿ ಆಕಿ ಕೂಡ ನಂದು ಲಗ್ನ ಮಾಡಿಸ್ಬಿಡಲ್ಲ ಇದ ಮಂಟಪದಾಗ. ಲೋ ಹುಡುಗ, ನಾನು ಇದನ್ನ ಯಾವತ್ತ ಮಾಡಿಸ್ತಿದ್ದೆ. ಆದ್ರೆ ಏನೈತಪ್ಪ, ನಿಮ್ಮವ್ವ ಒಪ್ಕೊಳಂಗಿಲ್ಲ, ಅವ್ರ ಮನ್ಯಾಗೂ ಒಪ್ಕೊಳಂಗಿಲ್ಲಪ್ಪ. ಈಗ ಆಕಿದೊಂದು ಕೂಸೈತಿ, ಹೆಂಗೆ ಒಪ್ಕೊಂತಾಳೆ ಹೇಳು ವೈನಿ? ಅವ್ರರ ರೇಣುನ್ ಹೆಂಗೆ ಕೊಡ್ತಾರೆ ಹೇಳು? ಆಕಿ ಮೊದ್ಲೇಕ ರೇಣವನ ಲಗ್ನ ಆಗಕ್ಕೆ ಇಷ್ಟ ಇಲ್ಲ. ನನಗೆ ಯಾ ಲಗ್ನನೂ ಬೇಡ, ಮುಹೂರ್ತನೂ ಬೇಡ ಅಂತತೆ ಆ ಹುಡುಗಿ. ಇಲ್ಲ, ನಾ ಲಗ್ನ ಆದ್ರೆ ರೇಣುನ ಆಗೋದು, ಇಲ್ಲಾಂದ್ರೆ ನಾ ಲಗ್ನ ಆಗಂಗಿಲ್ಲ. ಯಾತೆ ಅದು ನಾನು ಒಂದು ಐಡಿಯಾ ಕೊಟ್ಟ ನಮ್ಮ ಗೆಳೆಯ. ಹಂಗತಿ ಮಾಡಿದ್ರೆ ಬೀಸ ಆಗಂಗಿಲ್ಲ. ಸ್ವಲ್ಪ ನೀನೊಂದು ಚೂರು ಹೆಲ್ಪ್ ಮಾಡಲ್ಲ. ನನಗೆ ನೀನು ಖುಷಿ ಮುಖ್ಯ. ಆದ್ರೆ ನನ್ನ ಕೈವಾಡ ಐತೆ ಅಂತ ಹೇಳಕ್ಕೆ ಹೋಗ್ಬೇಡ. ಅದು ಏನು ಮಾಡ್ತೀವಿ ಮಾಡು. ಯಾಕಂದ್ರೆ ಪಾಪ ಅದು ಏನೋ ಒಂದು ಜೀವನ ಹಿಂಗೆ ಹಾಳಾಗಿ ಹೋಗುತ್ತಾ. ಆಯ್ತು, ಆಕೆಗೂ ಒಂದು ಜೀವನ ಸಿಕ್ಕಂಗಾಗತ್ತ.
ಆತು ಆದ್ರೆ ಇದ್ರ ನನ್ನ ಕೈವಾಡ ಐತಿ ಅಂತೇಳಿ ಯಾರಿಗೂ ಗೊತ್ತಾಗಬಾರ್ದ ಮತ್ತು ನಿಮ್ಮವ್ ಗೊತ್ತಾತಂದ್ರೆ ನಿಮ್ಮವ ನಾನು ಕೂಡ ಮಾತಾಡ್ಬಿಟ್ಟು ಬಿಡ್ತಾಳ ಆಯಪ್ಪ. ಥ್ಯಾಂಕ್ ಯು ಸೋ ಮಚ್. ಅದಕ್ಕೆ ನಿನಗೆ ಡಾರ್ಲಿಂಗ್ ಅನ್ನೋದು. ನಾ ಹೇಳ್ತೀನಿ ಬಾ ಹಂಗತಿ ಮಾಡ. ಸರಿ ಆಯ್ತು ನಡಿ. ರೇಣುನ ಲಕ್ಷ್ಮಣನ ಮದುವೆ ಮಾಡಿಸ್ಬೇಡ್ರಿ ಅಂತೇಳಿ ಕೆಲವೊಂದು ಕಾಮೆಂಟ್ಗಳನ್ನು ಹಾಕಿರಿ. ಆದ್ರೆ ಒಂದು ಹೆಣ್ಣಿಗೆ ಭಾಳ ಕೊಡ್ತೀನಿ ಅಂತಂದಾಗ ಯಾಕೆ ಬೇಡ ಅಂತ ಅನ್ಬಾರ್ದ್ರಿ, ಹೌದಿಲ್ರಿ? ಗಂಡ ಸತ್ತವ್ರು ಯಾಕೆ ಇನ್ನೊಂದು ಮದುವೆ ಆಗಬಾರ್ದು ಅಂತೀನಿ. ಒಂದು ಮಗು ಇದ್ದವರಿಗೆ ಒಬ್ರು ಭಾಳ ಕೊಡ್ತೀನಿ ಅಂದಾಗ ಮದುವೆ ಮಾಡಬೇಕು. ಮತ್ತು ನೀವು ಯಾಕೆ ಮೊದಲೇ ಒಪ್ಪಲಿಲ್ಲ ಅಂತಲೂ ನೀವು ಕ್ವಶನ್ ಮಾಡ್ಬೋದು. ಯಾಕಂದ್ರೆ ನಮ್ಮ ಮೊಯ್ನಿ ಸಂಬಂಧ ರೀ, ನಮ್ಮ ಮೊಯ್ನಿ ಸಂಬಂಧ ಇದನ್ನು ಮಾಡಿದೆ. ಈಗನೂ